ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿಯ ಅಂತ್ಯಕ್ರಿಯೆ ಮುಕ್ತಾಯವಾಗಿದೆ. ಆದರೆ ಕೊನೆಯ ಬಾರಿ ತಂದೆಯ ದರ್ಶನ ಪಡೆಯಲು ಮೊಸ್ತಬಾ ಬಂದಿಲ್ಲ ಅನ್ನೋ ಚರ್ಚೆಗಳ ನಡುವೆ ಈ ಅಂತ್ಯಕ್ರಿಯೆಯಲ್ಲಿ ಆಲ್ ಬ್ಲಾಕ್ನಲ್ಲಿ ಖಮೇನಿ ಪಾರ್ಥಿವ ದೇಹದ ಸಮೀಪದಲ್ಲೇ ನಿಗೂಢ ವ್ಯಕ್ತಿಯೊಬ್ಬ ಕಾಣಿಸಿಕೊಂಡಿದ್ದು ಜಗತ್ತಿನ ಗಮನ ಸೆಳೆದಿದೆ. ಇದು ಮಾರು ವೇಷದಲ್ಲಿರುವ ಮೊಸ್ತಬಾ ಖಮೇನಿನಾ ಅನ್ನೋ ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆದರೆ ವ್ಯಕ್ತಿ ಖಮೇನಿಯ ಹಿರಿಯ ಮೊಮ್ಮಗ ಮೊಹಮ್ಮದ್ ಜಾವೇದ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಇರಾನ್ ನಾಯಕರಿಂದ ಯಾವುದೇ ಪ್ರತಿಕ್ರಿಯೆ ಬಾರದೇ ಇರುವುದು ಈ ಮಿಸ್ಟ್ರಿ ಮಾಸ್ಕ್ ಮ್ಯಾನ್ ಯಾರು ಅನ್ನೋ ಕುತೂಹಲವನ್ನ ಹೆಚ್ಚು ಮಾಡಿದೆ. ಜುಲೈ 23ರಂದು ಖಮೇನಿ ಸ್ಮರಣಾರ್ಥ ಸಮಾರಂಭ ನಡೆಯಲಿದ್ದು ಮೊಸ್ತಬಾ ಈ ಸಂದರ್ಭದಲ್ಲಿ ಬಹಿರಂಗವಾಗಿ ಕಾಣಿಸಿಕೊಳ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷ ಉಲ್ಬಣಗೊಳ್ತಾ ಇರುವ ನಡುವೆ ಸುಮಾರು 100ಕ್ಕೂ ಅಧಿಕ ದಿನಗಳ ಬಳಿಕ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿಯ ಅಂತ್ಯಕ್ರಿಯೆ ಯಶಸ್ವಿಯಾಗಿ ನೆರವೇರಿದೆ. ಖಮೇನಿಯ ಅಂತಿಮ ದರ್ಶನವನ್ನ ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನ ಪಡೆದುಕೊಂಡಿದ್ದು ಹಲವು ದೇಶಗಳ ನಾಯಕರು ಸಹ ಭಾಗಿಯಾಗಿದ್ರು. ಆದರೆ ಇರಾನ್ನ ಹೊಸ ನಾಯಕನಾಗಿರುವ ಮೊಸ್ತಬಾ ಖಮೇನಿ ತನ್ನ ತಂದೆಯ ಅಂತ್ಯಕ್ರಿಯೆಯಲ್ಲಿ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಇದು ಭಾರಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಆದರೆ ಖಮೇನಿಯ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಶವಪೆಟ್ಟಿಗೆಯೊಂದನ್ನು ಹಿಡಿದು ಮಾಸ್ಕ್ ಧರಿಸಿ ವ್ಯಕ್ತಿಯೊಬ್ಬ ನಿಂತಿದ್ದ. ಇದು ಜಗತ್ತಿನ ಗಮನ ಸೆಳೆದಿದೆ. ಹೌದು, ಆ ಮಾಸ್ಕ್ ಮ್ಯಾನ್ ಯಾರು? ಅದು ಮೊಸ್ತಬಾ ಖಮೇನಿನಾ ಅನ್ನೋ ಚರ್ಚೆಯನ್ನ ಹುಟ್ಟುಹಾಕಿದೆ. ಹೌದು, ಖಮೇನಿ ಅಂತ್ಯಕ್ರಿಯೆಯಲ್ಲಿ ತನ್ನ 3 ಮಕ್ಕಳು ಬಹಿರಂಗವಾಗಿ ಕಾಣಿಸಿಕೊಂಡು ತಂದೆಗೆ ಅಂತಿಮ ನಮನ ಸಲ್ಲಿಸಿದ್ರು. ಆದರೆ ಖಮೇನಿ ಉತ್ತರಾಧಿಕಾರಿಯಾಗಿ ಇರಾನ್ ನಾಯಕತ್ವ ವಹಿಸಿಕೊಂಡಿದ್ದ ಮೊಸ್ತಬಾ ಮಾತ್ರ ಬಹಿರಂಗವಾಗಿ ಕಾಣಿಸಿಕೊಳ್ಳದೇ ಇರೋದು ಭಾರಿ ಅನುಮಾನಗಳಿಗೆ ಚರ್ಚೆ ಮಾಡಿಕೊಟ್ಟಿದೆ. ಈ ನಡುವೆ ಖಮೇನಿ ಅಂತ್ಯಕ್ರಿಯೆಯಲ್ಲಿ ನಿಗೂಢವಾಗಿ ಮುಖವಾಡ ಧರಿಸಿ ಶೋಕ ವ್ಯಕ್ತಪಡಿಸುತ್ತಾ ವ್ಯಕ್ತಿಯೊಬ್ಬರು ಕಾಣಿಸಿಕೊಂಡಿದ್ದು ಮೊಸ್ತಬಾ ಖಮೇನಿಯೇ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿದೆ. ಫೆಬ್ರವರಿ 28ರಂದು ಇಸ್ರೇಲ್ ಅಮೆರಿಕ ನಡೆಸಿದ ಜಂಟಿ ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಮೇನಿ ಮೃತ ಹೊಂದಿದ್ದು ಜುಲೈ 9ರಂದು ಅಂತ್ಯಕ್ರಿಯೆ ನಡೆಸಲಾಯಿತು. ಇದಕ್ಕೂ ಮುನ್ನ ಸುಮಾರು 1 ವಾರಗಳ ಕಾಲ ಅಂತಿಮ ದರ್ಶನ ನಡೆದಿದ್ದು ಖಮೇನಿ ಅಂತ್ಯಕ್ರಿಯೆಯ ಪ್ರಾರ್ಥನೆಯ ಸಮಯದಲ್ಲಿ ವ್ಯಕ್ತಿಯೋರ್ವ ಖಮೇನಿ ಪಾರ್ಥಿವ ಶರೀರದ ಬಳಿ ಸಂಪೂರ್ಣ ಕಪ್ಪು ಬಟ್ಟೆ, ಕಪ್ಪು ಮುಖವಾಡ, ಕಪ್ಪು ಬೇಸ್ಬಾಲ್ ಕ್ಯಾಪ್ ಧರಿಸಿದ ಯಾವುದೋ ಮುಖ ಚಹರೆ ಕಾಣದಂತೆ ನಿಗೂಢವಾಗಿ ಕಾಣಿಸ್ಕೊಂಡಿದ್ದು ಒಂದು ಶವಪೆಟ್ಟಿಗೆಯನ್ನ ಸಹ ಹಿಡ್ಕೊಂಡಿದ್ರು. ಅಲ್ಲದೆ ಈ ಮಿಸ್ಟ್ರಿ ಮ್ಯಾನ್ ಈ ಕಾರ್ಯಕ್ರಮದ ವೇಳೆ ಖಮೇನಿಯ 3 ಮಕ್ಕಳ ಸಮೀಪದಲ್ಲೇ ಮೊದಲ ಸಾಲಿನಲ್ಲಿ ಕುಳಿತಿರುವುದು ಕಂಡುಬಂದಿದೆ. ಇದು ಬಹುಶಃ ದಾಳಿಯ ಆತಂಕದಿಂದ ಭದ್ರತಾ ದೃಷ್ಟಿಯಿಂದಾಗಿ ಖಮೇನಿಯೇ ಹೀಗೆ ಮಾರುವೇಷದಲ್ಲಿ ಬಂದಿರಬಹುದು ಅನ್ನುವಂಥ ಊಹಾಪೋಹಗಳಿಗೆ ಕಾರಣವಾಗಿದೆ. ಖಮೇನಿ ಅಂತಿಮ ಯಾತ್ರೆಯಲ್ಲಿ ಆಲ್ ಬ್ಲಾಕ್ನಲ್ಲಿ ಕಾಣಿಸ್ಕೊಂಡ ಆ ಮಿಸ್ಟ್ರಿ ಮ್ಯಾನ್ ಆದ್ರೂ ಯಾರು ಅನ್ನುವಂಥ ಪ್ರಶ್ನೆ. ಹೀಗೆ ಖಮೇನಿ ಅಂತ್ಯಕ್ರಿಯೆಯಲ್ಲಿ ಮಾಸ್ಕ್ ಧರಿಸಿಕೊಂಡು ನಿಗೂಢವಾಗಿ ಕಾಣಿಸಿಕೊಂಡ ಈ ವ್ಯಕ್ತಿ ದಿವಂಗತ ಸುಪ್ರೀಂ ನಾಯಕನ ಹಿರಿಯ ಮೊಮ್ಮಗ ಮೊಹಮ್ಮದ್ ಜಾವದ್ ಖಮೇನಿ ಎಂದು ಗುರುತಿಸಲಾಗಿದೆ. ಮೊಹಮ್ಮದ್ ಜಾವದ್ ಅಲಿ ಖಮೇನಿಯವರ ಹಿರಿಯ ಮಗ ಮುಸ್ತಫಾ ಖಮೇನಿ ಮಗನಾಗಿದ್ದು ಫೆಬ್ರವರಿ 28ರಂದು ಖಮೇನಿ ನಿವಾಸದ ಮೇಲೆ ನಡೆದ ದಾಳಿಗಳಲ್ಲಿ ಜಾವದ್ ಮುಖಕ್ಕೆ ತೀವ್ರ ಸುಟ್ಟ ಗಾಯಗಳು ಮತ್ತು ಇತರ ಗಂಭೀರ ಗಾಯಗಳಾಗಿದ್ದು ಇದನ್ನ ಮರೆಮಾಚುವುದಕ್ಕೆ ಹೀಗೆ ಮಾಸ್ಕ್ ಧರಿಸಿ ಬಂದಿದ್ದಾರೆ ಅಂತ ವರದಿ ಕೂಡ ಆಗಿದೆ. ಜುಲೈ 23ರಂದು ಖಮೇನಿ ಸ್ಮಾರಕ ಸಮಾರಂಭ
ಆ ಸಮಾರಂಭದಲ್ಲಿ ಬಹಿರಂಗವಾಗಿ ಮೋಸ್ತಬಾ ಕಾಣಿಸ್ಕೊಳ್ತಾರಾ ಅನ್ನೋದೇ ಸದ್ಯದ ಪ್ರಶ್ನೆ. ಇನ್ನು ಈ ವಿಚಾರಗಳ ಕುರಿತಂತೆ ಇರಾನ್ ಆಡಳಿತ ಯಾವುದೇ ನೇರ ಸ್ಪಷ್ಟೀಕರಣವನ್ನ ಇನ್ನೂ ಕೊಟ್ಟಿಲ್ಲ. ಆದರೆ ಮೋಸ್ತಬಾ ಖಮೇನಿಯ ಅಸ್ತಿತ್ವದ ಕುರಿತು ಶೋಧ ನಡೆಸ್ತಾ ಇರುವ ಹಲವರಿಗೆ ಸಂದೇಶ ನೀಡುವಂತೆ ಇರಾನ್ ಆಡಳಿತ ಮುಂದಿನ ವಾರ ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಮೋಸ್ತಬಾ ಖಮೇನಿ ಟೆಹರಾನ್ನಲ್ಲಿ ತಮ್ಮ ತಂದೆಯ ಸ್ಮರಣಾರ್ಥ ಸಮಾರಂಭವನ್ನ ನಡೆಸಲಿದ್ದಾರೆ ಎಂದು ಸೂಚಿಸುವಂತೆ ಪ್ರಕಟಣೆಯನ್ನ ಹೊರಡಿಸಿದೆ. ಇದರ ಪ್ರಕಾರ ದಿವಂಗತ ಇರಾನಿನ ನಾಯಕನ ಸ್ಮಾರಕ ಸಮಾರಂಭ ಜುಲೈ 23ರಂದು ಸಂಜೆ 5ರಿಂದ 7 ಗಂಟೆಯವರೆಗೂ ನಡೆಯಲಿದೆ. ಇದನ್ನ ಹುತಾತ್ಮ ಮುಜಾಹಿದ್ ಇಮಾಮ್ ಅವರ ಗೌರವಾರ್ಥ ಸಮಾರಂಭ ಅಂತ ಕರೆಯಲಾಗುತ್ತೆ. ಹೀಗೆ ಮಿಸ್ಟ್ರಿ ಮ್ಯಾನ್ ಹಾಗೂ ಮೋಸ್ತಬಾ ಖಮೇನಿಯ ಅಸ್ತಿತ್ವದ ಸುತ್ತಲಿನ ಚರ್ಚೆಗಳ ನಡುವೆ ಈ ಕಾರ್ಯಕ್ರಮದಲ್ಲಿ ಮೋಸ್ತಬಾ ಖಮೇನಿ ಮೊದಲ ಬಾರಿಗೆ ಬಹಿರಂಗವಾಗಿ ಕಾಣಿಸಿಕೊಳ್ಳೋ ನಿರೀಕ್ಷೆ ಇದೆ ಎಂದು ವರದಿಯಾಗ್ತಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದ್ದ ಇರಾನ್ ವಿರುದ್ಧ ಅಮೆರಿಕ ಮತ್ತೆ ಕೆಂಡಾಮಂಡಲವಾಗಿದ್ದು, ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೀರಿ, ಅದರ ಬೆಲೆ ತೆರಬೇಕಾಗುತ್ತೆ ಅಂತ ವೈಮಾನಿಕ ದಾಳಿಯನ್ನ ಆರಂಭಿಸಿದೆ. ಹೌದು, ವಿಶ್ವದ ಅತ್ಯಂತ ಪ್ರಮುಖ ಇಂಧನ ಸಾಗಣೆ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನ ಮುಂದಿನ ಸೂಚನೆ ಬರುವವರೆಗೂ ಮುಚ್ಚಲಾಗುವುದು ಎಂದು ಇರಾನ್ ಘೋಷಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕ ಮತ್ತೊಮ್ಮೆ ವೈಮಾನಿಕ ದಾಳಿ ನಡೆಸಿದೆ. ಈ ವಾರದಲ್ಲಿ ಅಮೆರಿಕ ಇರಾನ್ ಮೇಲೆ ನಡೆಸಿದ 3ನೇ ಸುತ್ತಿನ ದಾಳಿ ಇದಾಗಿದೆ.